ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಲ್ಲಿ ಬೆಸ್ಕಾಂ ಅಧಿಕಾರಿಗಳ ಅಂದಾ ದರ್ಬಾರ್. ಲಕ್ಷ ಲಂಚವನ್ನ ಪಡೆದು ಅಕ್ರಮ ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಆ ಅನುಮಾನ ಮೂಡುವಂತಿದೆ ಈ ವರದಿ. ನಿಮಗೆ ತೋರಿಸ್ತೀನಿ. ನ್ಯೂಸ್ 18 ಕ್ಯಾಮೆರಾ ಕಂಡಾಕ್ಷಣ ಓಡ್ತಾರೆ ಪೀಣ್ಯದ ಬೆಸ್ಕಾಂ AEE. ಈ ರೀತಿಯಾಗಿ ಯಾವಾಗ ಓಡ್ತಾರೆ? ತಪ್ಪು ಮಾಡಿದಂಥ ಸಂದರ್ಭದಲ್ಲಿ, ಯಾವಾಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರಿಸೋದಕ್ಕೆ ಆಗೋದಿಲ್ಲ, ಅದು ನಿಜ ಆಗಿರುತ್ತಲ್ಲ, ಆವಾಗ ಅಂಥದ್ದೇ ಪ್ರಕರಣ ಇದೆ. ಫ್ಯಾಕ್ಟರಿ ಮಾಲೀಕರಿಂದ ಲಂಚವನ್ನ ಪಡೆದು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡಲಾಯ್ತಾ? AEE ಮಲ್ಲಿಕಾರ್ಜುನ್, EE ನರಸಿಂಹಮೂರ್ತಿ, AE ಸುರೇಶ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ನ್ಯೂಸ್ 18 ಕ್ಯಾಮೆರಾ ಕಂಡಾಕ್ಷಣ ಓಡಿದ್ದಾರೆ ಪೀಣ್ಯದ ಬೆಸ್ಕಾಂ AEE. ನಿಮಗೆ ಆ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ವಿ. ಆ AEE ಯಾವ ರೀತಿಯಾಗಿ ಪೇರಿ ಕೀಳ್ತಾರೆ ಅಲ್ಲಿಂದ ಅಂತ ನಮ್ಮ ಪ್ರತಿನಿಧಿ ಹೋಗ್ತಾರೆ, ನಮ್ಮ ಕ್ಯಾಮ್ರಾಮನ್ ಹೋಗ್ತಾರೆ. ಹೋಗ್ತಿದ್ದ ಹಾಗೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ, ಪ್ರಶ್ನೆಯನ್ನ ಮಾಡ್ತಾರೆ ನಮ್ಮ ಪ್ರತಿನಿಧಿ. ಆ ಟೈಮ್ನಲ್ಲಿ ಉತ್ತರವನ್ನ ಕೊಡೋದಿಲ್ಲ. ಉತ್ತರ ಯಾಕೆ ಕೊಡಲ್ಲ? ತಪ್ಪು ಮಾಡಿದ್ದಾರಾ ಅಂತ ಅನುಮಾನ ಈ ಕ್ಷಣದಿಂದಲೇ ಶುರುವಾಗುತ್ತೆ ನಮ್ಮ ಪ್ರತಿನಿಧಿಗೆ. ಯಾಕೆಂದ್ರೆ ಉತ್ತರ ಕೊಡ್ಬೋದಿತ್ತು, ಅವ್ರು ತಪ್ಪು ಮಾಡಿಲ್ಲ ಅಂದಿದ್ರೆ ಉತ್ತರ ಕೊಡ್ಬೋದಿತ್ತು, ಬಟ್ ಉತ್ತರನೇ ಕೊಡ್ಲಿಲ್ಲ. ಅದನ್ನ ನಾವು ಓಪನ್ ಮಾಡ್ತಿರ್ತೀವಿ. ಅದಾದ್ಮೇಲೆ ಪ್ರೊಸೀಜರ್ ಏನ್ ಬರೋದಿಲ್ಲ, ಯಾರಿಗೂ ಯಾರಿಗೂ ಅವರಲ್ಲಿ ವೈಮನ್ಸ್ ಬಂದು ಏನೇನೋ ಆಗಿದೆ, ಅದು ನೆಟ್ಕೊಂಡಿದ್ದಾರೆ, ಸರಿ ಮಾಡ್ತೀವಿ. 10-5 ಸಬ್ ಡಿವಿಷನ್ ಪೀಣ್ಯ ಬೆಸ್ಕಾಮು SRS ರಸ್ತೆಯಲ್ಲಿ ಆಫೀಸ್ ಇದೆ. ಮಲ್ಲಿಕಾರ್ಜುನಯ್ಯ ಅಂತ AEE, ಸುರೇಶ್ ಅಂತ ಹೇಳಿ ಚೊಕ್ಸಂದ್ರ ವೈಂಡಮ್ ಅಂತ ಬರುತ್ತೆ. ಚೊಕ್ಸಂದ್ರ ವೈಂಡಮ್ AE ಅವರು ಇಲ್ಲಿ ಇದೊಂದು ಟ್ರಾನ್ಸ್ಫಾರ್ಮರ್ನ ಇಲ್ಲಿಗಲ್ ಆಗಿ ಈ ರೋಡಲ್ಲಿ ಹಾಕಿದ್ದಾರೆ. ನಾವು ಈ ಎಲ್ಲ ಬಿಲ್ಡಿಂಗಿಗೂ ಇದು ಪ್ರೈವೇಟ್ ಲೆವೆಟ್. ಇದು ಪ್ರೈವೇಟ್ ಲೆವೆಟ್ಗೆ ಆ ಬಿಲ್ಡಿಂಗ್ ಅಲ್ಲಿ ಏನ್ ಸ್ಯಾಂಕ್ಷನ್ ಲೋಡ್ ಕೇಳ್ತಾರೆ ಆ ಲೋಡ್ ತಕ್ಕನಾಗಿ ಟ್ರಾನ್ಸ್ಫಾರ್ಮರ್ನ ಅವ್ರ ಬಿಲ್ಡಿಂಗ್ ಅಲ್ಲಿ ಹಾಕೋಬೇಕು ಅನ್ನೋದು KERC ರೂಲ್ಸ್. KERC ರೂಲ್ಸ್ ನ ವೈಲೇಷನ್ ಮಾಡಿದ್ದು ಪ್ರೈವೇಟ್ ಲೆವೆಟ್ ಇಷ್ಟು ಲೆವೆಟ್ಗೆ ಒಂದೇ ಟ್ರಾನ್ಸ್ಫಾರ್ಮರ್ನ BBMP ರಸ್ತೆಯಲ್ಲಿ ಹಾಕಿ ಇಲ್ಲಿಂದ ಎಲ್ರಿಗೂ ಕೇಬಲ್ ಹಾಕಿ ಕರೆಂಟ್ ಕೊಡ್ತಿದ್ದಾರೆ. ಪ್ರತಿಯೊಂದು ಏನೇ ಸೆಲ್ಫ್ ಎಕ್ಸಿಕ್ಯೂಷನ್ ವರ್ಕ್ ಅಂತ ಮಾಡ್ತಾರೆ, ಆ ವರ್ಕು ಅವರೇ ಪ್ರಿಮಿಸಸ್ ಅಲ್ಲಿ ಮಾತ್ರ ಮಾಡಬೇಕೇ ಹೊರತು ಪಬ್ಲಿಕ್ ಜಾಗದಲ್ಲಿ ಹಾಕಂಗಿಲ್ಲ. ಈ ತರ ಹಾಕಿದ್ರೆ ಯಾವ ಲೆವೆಟ್ಗೂ ಟ್ರಾನ್ಸ್ಫಾರ್ಮರ್ ಹಾಕೋ ಅವಶ್ಯಕತೆನೇ ಇರಲ್ಲ, ಇವ್ರು ಮಾಡಿರೋ ತರ ಮಾಡಿದ್ರೆ. ಆಮೇಲೆ ಏನಾಗಿದೆ, ಇದಕ್ಕೆ ಇನ್ಸ್ಪೆಕ್ಟರೇಟ್ ಅಂತ ಹೇಳಿ ನಮ್ಮ ವಿದ್ಯುತ್ ಪರಿವೀಕ್ಷಕರು ಇರ್ತಾರೆ. ಅವ್ರು ಬಂದು ಇದನ್ನ ನೋಡಿ ಸರ್ಟಿಫೈ ಮಾಡಿ ಸೇಫ್ಟಿ ವರ್ಷನ್ ಎಲ್ಲ ಕರೆಕ್ಟ್ ಆಗಿದೆಯಾ, ಮೆಟೀರಿಯಲ್ ಚೆನ್ನಾಗಿರೋದು ಹಾಕಿದಾರಾ, ವೆಂಡರ್ ಇದೆಯಾ ಅಂತ ಹೇಳಿ ಕೇಳಾದ್ಮೇಲೆ ಅವ್ರು ಸರ್ಟಿಫೈ ಮಾಡಾದ್ಮೇಲೆ ಚಾರ್ಜ್ ಮಾಡಬೇಕಿತ್ತು. ಇವರು ನಿನ್ನೆ ಏನ್ ಮಾಡಿದ್ದಾರೆ, ಸಂಜೆ ಗುತ್ತಿಗೆದಾರರ ಹತ್ರ ದುಡ್ಡು ತಗೊಂಡು ಲಕ್ಷಾಂತರ ರೂಪಾಯಿ ರಾತ್ರಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಇವಾಗ ನಾನು ಅವರಿಗೆ ಕೇಳಿದಕ್ಕೆ ಇದು ಇನ್ಸ್ಪೆಕ್ಟರ್ ಅಪ್ರೂವಲ್ ಆಗಿಲ್ಲ, ಪರಿವೀಕ್ಷಕರು ಬಂದು ನೋಡಿಲ್ಲ, ಪರ್ಮಿಷನ್ ಇಲ್ಲದೆ ಹೆಂಗ್ ಚಾರ್ಜ್ ಮಾಡಿದೀರಾ, ಅದು ರೋಡಲ್ಲಿ ಹಾಕಿಲ್ಲ ಅಂತ ಕೇಳಿದಕ್ಕೆ ಬೈ ಮಿಸ್ ಆಗಿ ಹಾಕ್ಬಿಟ್ಟಿದೀವಿ, ಈಗ ತೆಗೆದುಬಿಡ್ತೀವಿ ಅಂತ ಈಗ ಬಂದು ಅವ್ರು ಹೇಳ್ತಾರೆ. ನಾವು ಬಂದು ಕೇಳಿದಕ್ಕೆ ಇದು ಅಕ್ಷಮ್ಯ ಅಪರಾಧ ಮಾಡಿರೋದು. ಇವ್ರು ಏನಂದ್ರೆ ದುಡ್ಡು ತಗೊಂಡು ಪಬ್ಲಿಕ್ ಜಾಗದಲ್ಲಿ ಈ ಟ್ರಾನ್ಸ್ಫಾರ್ಮರ್ನ ಹಾಕಿರೋ ತಪ್ಪು. ಇಷ್ಟು ಇವರು ಎಲ್ಲ ವೈಲೇಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಕಮಿಷನಿಂಗ್ ಅಪ್ರೂವಲ್ ಆಗಿಲ್ಲ. ಮತ್ತೆ ಈಗ ನಿಮ್ಮ ಮುಂದೆ ನೀವು ನೋಡಿದೀರಾ, ಪಕ್ಕದಲ್ಲಿ ಒಂದು 250 kV ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್ ಇದೆ. ಆ ಟ್ರಾನ್ಸ್ಫಾರ್ಮರ್ ಚಾರ್ಜ್ ಅಲ್ಲಿದೆ, ಅದರಿಂದ ಓವರ್ ಹೆಡ್ ಲೈನ್ ಹೋಗಿದೆ ಮೇಲೆ. ಅದು ಓವರ್ ಹೆಡ್ ಚಾರ್ಜ್ ಅಲ್ಲಿದೆ, ಈಗ ಕರೆಂಟ್ ಇದೆ. ಆದ್ರೆ ಇಲ್ಲಿ ಬೇರೆ ಕಡೆ AB ಕೇಬಲ್ ಎಳೆದಿದ್ದಾರೆ. ಇಲ್ಲಿ ಏನಾಗಿದೆ, ಯಾರಾದ್ರೂ ಈ GYS ನ ಮುಟ್ಟಿದ್ರೆ ಕರೆಂಟ್ ಹೊಡಿತದೆ. ಯಾಕೆ ಅಂದ್ರೆ ನೋಡಿ, ಮೇಲ್ಗಡೆ ಟೇಪ್ ಹಾಕಿದ್ದಾರೆ. ಆ ಹೀಟ್ ಆದ್ರೆ ಇದೇನ ತಗ್ಲಿದ್ರೆ ಕೆಳಗಡೆ ದಾರಿನಲ್ಲಿ ಹೋಗೋರು ಯಾರೋ ಹತ್ತಿ ತಪ್ಪಿ ಮುಟ್ರೆ ಪ್ರಾಣ ಅಂತೂ ಹೋಗುತ್ತೆ. ಯಾವ ಉದ್ದೇಶದಿಂದ ಮಾಡಿದರೆ ಗೊತ್ತಿಲ್ಲ. ಇದು ಮಾಡಿರೋದು ಕಾನೂನನ್ನ ವೈಲೇಷನ್ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಪನಿಷ್ಮೆಂಟು ಕೊಡಬೇಕು. ನಾವು MDಗೂ ಗಮನಕ್ಕೆ ತಂದಿದ್ದೀವಿ, DT ಅವ್ರ ಗಮನಕ್ಕೆ ತಂದಿದ್ದೀವಿ, ಚೀಫ್ ಗಮನಕ್ಕೆ ತಂದಿದ್ದೀವಿ, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಗಮನಕ್ಕೂ ನಾವು ತಂದಿದ್ದೀವಿ. ಇಲ್ಲ ಇದು ಮಾಡಿರೋದು ಸರಿ ಇದೆ ಅನ್ನೋದಾದ್ರೆ ನಾವು ಒಂದೇ ಎಲ್ಲ ಗ್ರಾಹಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಯಾವ ರೀತಿ ಕೆಲಸ ಆಗಿದೆ ಅದೇ ರೀತಿ ಮಾಡಿಕೊಡೋದಕ್ಕೆ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್. ನೋಡ್ತಾ ಇದ್ವಿ
ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲೇ ತಾಂಡವಾಡ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಇಲ್ಲಿ ಕಣ್ಣು ಮುಂದೆ ಕಾಣುವಂಥ ರೀತಿಯಲ್ಲಿ ಅಕ್ರಮವಾಗಿ ಟ್ರಾನ್ಸ್ಫಾರ್ಮರ್ ಅಳವಡಿಕೆಯ ಸಂದರ್ಭದಲ್ಲೂ ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ಕೇಳಿ ಬರ್ತದೆ. ನೀವು ಓದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀರಾ, ಆದರೂ ಕೂಡ ಅಲ್ಲಿಂದ ಪೇರಿ ಕೀಳ್ತಾರೆ ಅಂದರೆ ಏನು ಹೇಳ್ಬೇಕು? ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಅನುಮಾನ ಮೂಡುತ್ತೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂದ್ರೆ ಯಾವುದೇ ಒಂದು ಮನೆ ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಒಂದು ಕಾಂಪ್ಲೆಕ್ಸ್ ಗಳಿಗೆ ನಾವು ವಿದ್ಯುತ್ ಸಂಪರ್ಕವನ್ನ ಪಡ್ಕೊಬೇಕು ಅಂದ್ರೆ 35 ಕೆವಿಗಿನ ಹೆಚ್ಚಿನ ವಿದ್ಯುತ್ ಅನ್ನ ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸಪರೇಟ್ ಆಗಿ ನಮ್ಮ ಒಂದು ಸ್ಥಳದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಕೂರಿಸಬೇಕಾಗುತ್ತೆ. ಅದಕ್ಕೆ ಸೂಕ್ತ ರೀತಿಯಾದಂತಹ ಜಾಗದ ವ್ಯವಸ್ಥೆ ಕೂಡ ಇರಬೇಕಾಗುತ್ತೆ. ಜೊತೆಗೆ ಆ ಟ್ರಾನ್ಸ್ಫಾರ್ಮರ್ಗೆ ತಗುಲುವಂತ ವೆಚ್ಚ ಏನಿದೆ ಸಂಪೂರ್ಣವಾಗಿ ಯಾರು ಗ್ರಾಹಕರನ್ನ ಹಾಕ್ಕೊಂತಾರಲ್ಲ ಅವರೇ ಅದನ್ನ ಭರಿಸಬೇಕಾಗುತ್ತೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಪೀಣ್ಯದಲ್ಲಿ ABB ಫ್ಯಾಕ್ಟರಿ ಒಂದು ರಸ್ತೆ ಇದೆಯಲ್ಲ, ಅಲ್ಲಿ ಸುಮಾರು 4 ಕಟ್ಟಡಗಳಿಗೆ ಒಂದು ವಿದ್ಯುತ್ ಸಂಪರ್ಕವನ್ನ ಕೊಡಬೇಕಾಗುತ್ತೆ. ಅವರ ಆ 4 ಕಟ್ಟಡ ಕೂಡ, ಯಾಕಂದ್ರೆ ಅದು ಇಂಡಸ್ಟ್ರಿಯಲ್ ಏರಿಯಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇರ್ತಾರೆ. ಹೀಗಾಗಿ ಅವರಿಗೆ ಸಪರೇಟ್ ಆಗಿ ಒಂದೊಂದು ಕಟ್ಟಡಕ್ಕೂ ಒಂದೊಂದು ಟ್ರಾನ್ಸ್ಫಾರ್ಮರ್ನ ಅವರದೇ ಜಾಗದಲ್ಲಿ ಹಾಕೊಡುವಂತಹ ಒಂದು ವ್ಯವಸ್ಥೆ ಮಾಡ್ಬೇಕಾಗಿರುತ್ತೆ. ಆದ್ರೆ ಆ ಒಂದು 4 ಕಟ್ಟಡಗಳಿಂದ ಲಂಚವನ್ನ ಪಡ್ಕೊಂಡು ನಿಮ್ಗೆ ಟ್ರಾನ್ಸ್ಫಾರ್ಮರ್ ಹಾಕದೆ ಜಾಗ ವೇಸ್ಟ್ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ರಸ್ತೆಯ ಪಕ್ಕದಲ್ಲಿ ಫುಟ್ಪಾತ್ ಒಂದ್ ಕಡೆ, ಮತ್ತೊಂದ್ ಕಡೆ ರಸ್ತೆ, ಈ ಮಧ್ಯಭಾಗದಲ್ಲಿ ಕಂಬಕ್ಕೆ ಟ್ರಾನ್ಸ್ಫಾರ್ಮರ್ನ ಅಳವಡಿಸಿ ಅಲ್ಲಿಂದ 4 ಕಟ್ಟಡಕ್ಕೆ ವಿದ್ಯುತ್ ಅನ್ನು ಸಂಪರ್ಕ ಕೊಡೋದಕ್ಕೆ ಮುಂದಾಗಿರ್ತಾರೆ. ರಾತ್ರೋರಾತ್ರಿ ಟ್ರಾನ್ಸ್ಫಾರ್ಮರ್ನ ಅಳವಡಿಕೆ ಕೂಡ ಮಾಡ್ತಾರೆ. ಏನಂದ್ರೆ N5 ಪೀಣ್ಯ ಡಿವಿಷನ್ ಏನಿದೆ ಅಲ್ಲಿನ ಅಧಿಕಾರಿಯಾದಂತ ಮಲ್ಲಿಕಾರ್ಜುನ್ ಏನಿದ್ದಾರೆ ಅವರು, ಜೊತೆಗೆ ನರಸಿಂಹಮೂರ್ತಿ ಮತ್ತೆ ಸುರೇಶ್, ಈ 3 ಜನ ಅಧಿಕಾರಿಗಳು ಈ ರೀತಿಯಾಗಿ, ಯಾಕಂದ್ರೆ ಈ 3 ಜನ ಅಧಿಕಾರಿಗಳ ಗಮನಕ್ಕೆ ಬರದೆ ಯಾರು ಕೂಡ ಟ್ರಾನ್ಸ್ಫಾರ್ಮರ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಇವರೆಲ್ಲ ಅನುಮತಿಗಳಿದ್ದಾಗ ಮಾತ್ರ ಹಾಕೋದಕ್ಕೆ ಸಾಧ್ಯ. ಹೀಗೆ ರಾತ್ರೋರಾತ್ರಿ ಒಂದು ಟ್ರಾನ್ಸ್ಫಾರ್ಮರ್ನ ಕೂರಿಸಿ ಕನೆಕ್ಷನ್ ಅನ್ನ ಕೊಡೋದಕ್ಕೆ ಹೊರಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸ್ಥಳೀಯ ಗುತ್ತಿಗೆದಾರರು ಇರ್ತಾರಲ್ಲ, ಸೊ ಅವರು ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಇದು ಕಾನೂನು ಬಾಹಿರ, ಯಾಕಂದ್ರೆ ಹೈಕೋರ್ಟ್ ಕೂಡ ಹೇಳಿದೆ ರಸ್ತೆ ಪಕ್ಕದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ಯಾವುದೇ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕಬಾರ್ದು ಅಂತೇಳಿ. ಈ ಹಿಂದೆ ನೋಡ್ಬೋದು, ಮಂಗನಹಳ್ಳಿಯಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಒಬ್ಬ ತಂದೆ ಮತ್ತು ಮಗಳು ಯಾವ ರೀತಿಯಾಗಿ ಹಸುನಿಗಿದ್ರು ಅಂತೇಳಿ. ಈ ಘಟನೆ ಆದ ಬಳಿಕ ಟ್ರಾನ್ಸ್ಫರ್ಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಒಂದ್ ಕಡೆ ಬೆಸ್ಕಾಂ ಮಾಡ್ತಾ ಇದ್ರೆ, ಇಲ್ಲಿ ಬೆಸ್ಕಾಂ ಅಧಿಕಾರಿಗಳೇ ಲಂಚದ ಆಸೆಗೆ ಕೈಯೊಡ್ಡಿ ಈ ರೀತಿಯಾಗಿ ಸಾರ್ವಜನಿಕರಿಗೂ ಅದು ರಸ್ತೆ ಮಧ್ಯದಲ್ಲಿ ಹಾಕಿರುವಂತದ್ದು ತೊಂದರೆ, ಜೊತೆಗೆ ಬೆಸ್ಕಾಂಗೂ ಕೂಡ ಇದು ಸಾಕಷ್ಟು ಲಾಸ್ ಆಗುತ್ತೆ. ಸೊ ಇದು ಒಂದ್ ಕಡೆ ನಿಯಮಗಳನ್ನ ಗಾಳಿಗೆ ತೂರಿರುವಂತದ್ದು, ಬೆಸ್ಕಾಂನ ನಿಯಮಗಳನ್ನ ಗಾಳಿಗೆ ತೂರಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಬೆಸ್ಕಾಂ ಬರುವಂತ ಆದಾಯಕ್ಕೂ ಕೂಡ ಇದು ಕೋತ ಅಂತಾನೆ ಹೇಳ್ಬೋದು. ಹೀಗಾಗಿ ಯಾವಾಗ ಇದನ್ನ ಪ್ರಶ್ನೆ ಮಾಡ್ತಾರಲ್ಲ, ನ್ಯೂಸ್ 18 ಕೂಡ ಸ್ಥಳಕ್ಕೆ ಹೋಗುತ್ತೆ. ಹೋದಂತ ಸಂದರ್ಭದಲ್ಲಿ AW ಮಲ್ಲಿಕಾರ್ಜುನ್ ಅವರು ಕೂಡ ಅಲ್ಲೇ ಇರ್ತಾರೆ. ಆಗ ನಾವು ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತೀವಿ, ಇಲ್ಲ ಮೇಲಾಧಿಕಾರಿಗಳ ಹತ್ರ ಇಲ್ಲಿ ನೀವು ಮಾಹಿತಿ ಪಡ್ಕೊಳ್ಳಿ ಅಂತಾರೆ. ಆದ್ರೆ ಕ್ರಮ ಮಾಡಿರುವಂತದ್ದು ಇವರಾದಾಗ, ಸೊ ನೀವು ಮಾಹಿತಿ ಕೊಡಿ ಅಂತ ಕೇಳುವಂತ ಸಂದರ್ಭದಲ್ಲಿ ಅಲ್ಲಿಂದ ಫೋನಲ್ಲಿ ಮಾತಾಡ್ತಾ ಕ್ಯಾಮ್ರಾ ನೋಡಿದ ತಕ್ಷಣ ಬೇರೆ ಕಡೆಗೆ ಪರಾರಿ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪಂಚರತ್ನ ಯಾತ್ರೆ ವೇಳೆ ಕುಮಾರಸ್ವಾಮಿ ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ಅದು ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿಯಲ್ಲಿ ಮುಂದಿನ CM ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅಂತೆ. HDK ಹೇಳಿರೋದಿದು. ಪ್ರಹ್ಲಾದ್ ಜೋಶಿ ಅವರನ್ನ CM ಮಾಡಲಿಕ್ಕೆ RSS ಹುನ್ನಾರವನ್ನ ಮಾಡ್ತಾ ಇದೆ ಅಂತ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 8 ಜನ DCM ಮಾಡಿ ಒಬ್ಬ CM ಮಾಡುವಂತ ಯೋಜನೆ ಅವರಿಗಿದೆ. ದೆಹಲಿಯಲ್ಲಿ ಚರ್ಚೆ ಆಗಿದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿದೆ ಅಂತ ಹೇಳಿದ್ದಾರೆ HD ಕುಮಾರಸ್ವಾಮಿ ಅವರು. ದಾಸರಹಳ್ಳಿ ಪಂಚರತ್ನ ಯಾತ್ರೆ ವೇಳೆ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಬಟ್ ಒಂದು ಪ್ರಶ್ನೆ, ಪ್ರಹ್ಲಾದ್ ಜೋಶಿ ಅವರು ಯಾಕೆ ಆಗಬಾರ್ದು ಅಂತಲೂ ಕೂಡ ಕೇಳ್ತಾರೆ ಕೆಲವರು. ಯಾಕೆ ಆಗಬಾರ್ದು ಹಾಗಾದ್ರೆ? ಈಗ ಅವ್ರು ಹೇಳ್ತಾ ಇದಾರಲ್ಲ, ಪ್ರಹ್ಲಾದ್ ಜೋಶಿ ಅವರನ್ನ CM ಮಾಡಲಿಕ್ಕೆ RSS ಹುನ್ನಾರ ಅಂತ. ಅಕಸ್ಮಾತ್ ಹುನ್ನಾರನೇ ಆಗಿದ್ರೆ ಯಾಕೆ ಆಗಬಾರ್ದು ಪ್ರಹ್ಲಾದ್ ಜೋಶಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬೀಳುವಂಥದ್ದು. ಆದರೆ ಇಲ್ಲಿ ಲಿಂಗಾಯತರನ್ನ ಏನಾದರೂ ಎತ್ತಿ ಕಟ್ಟುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರ ಹೇಳಿಕೆ ಆ ದಾಟಿಯಲ್ಲೇ ಸಾಕ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವ್ರು ಏನು ಮಾತನಾಡಿದ್ದಾರೆ ಫಸ್ಟ್ ನೋಡ್ಕೊಂಬರೋಣ. ಪಂಚರತ್ನ ಅನ್ನೋದೆಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು RSSನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ 2-3 ಥರ ಇದ್ದಾವೆ. ಇವರು ಯಾವ ಶೃಂಗೇರಿ ಮಠದ ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು, ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂತರೇನಿದ್ದಾರೆ, ಅಲ್ಲಿಯ ದೇವರ ವಿಗ್ರಹವನ್ನು, ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು. ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ.
ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ RSSನಲ್ಲಿ ತೀರ್ಮಾನಗಳೇನಾಗಿದೆ. ಅದರಿಂದ ಈಗ ನಿನ್ನೆಯಿಂದ ನಮ್ಮ ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ ಗದಾಪ್ರಹಾರ, ಅವತ್ತು ನಮ್ಮ ಶೃಂಗೇರಿ ಮಠವನ್ನು ಧ್ವಂಸ ಮಾಡಿದಂಥ ಇದೆಂಥದ್ದು ದೇಶಸ್ಥ ಬ್ರಾಹ್ಮಣರು ಅಂತ ಇದ್ದಾರಲ್ಲ, ಆ ವರ್ಗಕ್ಕೆ ಸೇರಿದವರು ಅವರು. ಪಂಚರತ್ನ ಅನ್ನೋದೆಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಕುಮಾರಸ್ವಾಮಿ ಅವರ ಕೆಲವೊಂದು ಹೇಳಿಕೆಗಳನ್ನ ಅಲ್ಲಗೆಳಿಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿಜನೂ ಇರ್ಬೋದು, ಇಲ್ದೇನೂ ಕೂಡ ಇರ್ಬೋದು. ಆದ್ರೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಮಾತನಾಡಿರುವಂಥದ್ದು ಅದಾದ ನಂತರ ನಿಜ ಆಗಿರುವಂಥದ್ದನ್ನ ಗಮನಿಸಿದ್ವಿ. ಬಟ್ ಈ ವಿಚಾರದಲ್ಲಿ ಇವ್ರು ಕೊಟ್ಟಿರುವಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ಅವರಿಗೆ ಮಾಹಿತಿ ಬಂದಿದೆಯೋ, ಅಥವಾ ರಾಜಕಾರಣದಲ್ಲಿ ಈ ರೀತಿಯಾದಂಥ ಒಂದು ದಾಳವನ್ನ ಉಳಿಸಿದ್ರೆ ಎಲ್ಲೊಂದು ಕಡೆ ಬಿಜೆಪಿಗೆ ಒಂದು ಸ್ವಲ್ಪ ಹೊಡೆತ ಬೀಳ್ಬೋದು ಅನ್ನುವಂಥ ಲೆಕ್ಕಾಚಾರನ ಗೊತ್ತಿಲ್ಲ. ಏಕೆಂದರೆ ಯಾವುದೇ ರಾಜಕೀಯ ನಾಯಕರು ಒಂದು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿರ್ತವೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಕುಮಾರಸ್ವಾಮಿ ಅವರು ಸಾಕಷ್ಟು ಬಾರಿ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿದ್ದಾರೆ, ಸಾಕಷ್ಟು ಬಾರಿ ಸರ್ಕಾರಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವಂಥದ್ದನ್ನು ಕೂಡ ನೋಡಿದ್ದೀವಿ. ಬಟ್ ಈಗ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಅದು ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ. ಇದು ಕುಮಾರಸ್ವಾಮಿ ಅವರ ಈ ಹೇಳಿಕೆ ಹಿಂದಿನ ಮರ್ಮ ಏನಿರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಈಗ ಆಲ್ರೆಡಿ ಲಿಂಗಾಯತರು ಸ್ವಲ್ಪ ಮಟ್ಟಿಗೆ ಬೇಸರಗೊಂಡಿದ್ದಾರೆ. ಇನ್ನಷ್ಟು ಘಾಸಿಗೊಳಿಸಿದ್ರೆ ಲಿಂಗಾಯತ ಮತಗಳನ್ನ ಒಡಿಬಹುದು ಅನ್ನುವಂಥ ಲೆಕ್ಕಾಚಾರ ಇದೆಯಾ, ಅಥವಾ ಈ ರೀತಿಯಾದಂಥ ಡೆವಲಪ್ಮೆಂಟ್ಸ್ ನಿಜಕ್ಕೂ ಕೂಡ ನಡೀತಾ ಇದೆಯಾ ಬಿಜೆಪಿಯಲ್ಲಿ? ಪೃಥ್ವಿರಾಜ್, ಮುಖ್ಯವಾಗಿ ಈಗ ಅವರು ಪ್ರಹ್ಲಾದ್ ಜೋಶಿ ಅವರ ಮಾತಿಗೆ ಕುಮಾರಸ್ವಾಮಿ ಅವರು ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಅಂತಂದ್ರೆ, ಈಗಾಗಲೇ ಎಲ್ಲೊಂದ್ ಕಡೆ ಕುಟುಂಬ ರಾಜಕಾರಣದ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಕಟ್ಟುವಾಗಿ ಟೀಕೆಯನ್ನ ಮಾಡಿದ್ರು. ಅಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ 9 ಜನ ರಾಜಕಾರಣಿಗಳಿದ್ದಾರೆ. ಹಾಗಾಗಿ ಪಂಚರತ್ನ ಯಾತ್ರೆ ಬದಲು ಅವರು ನವಗ್ರಹ ಯಾತ್ರೆಯನ್ನ ಮಾಡಲಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಎಲ್ಲ ಒಂದ್ ಕಡೆಗೆ ಕುಮಾರಸ್ವಾಮಿ ಅವರಿಗೆ ಕೇಳಿಸುವಂತ ಒಂದು ಕೆಲಸ ಆಗಿದೆ. ಮುಖ್ಯವಾಗಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಮೂಲತಃ ಬ್ರಾಹ್ಮಣರಲ್ಲ, ಅವರು ಮಹಾರಾಷ್ಟ್ರದ ಪೇಶ್ವೆ ವಂಶಸ್ಥರು, ಎಲ್ಲ ಒಂದ್ ಕಡೆಗೆ ಶೃಂಗೇರಿ ಮಠವನ್ನ ಒಡೆದಂತವರು, ಆ ಒಂದು ಭಾಗಕ್ಕೆ ಸೇರಿದಂತವರು, ಅವರು ಹಳೆ ಮೈಸೂರು ಭಾಗದ ಬ್ರಾಹ್ಮಣರಲ್ಲ ಅನ್ನೋ ಒಂದು ಮಾತನ್ನ ಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ RSS ಮುಖಂಡರು ಪ್ರಹ್ಲಾದ್ ಜೋಶಿ ಅವರನ್ನ ಬರ್ತಕ್ಕಂಥ ದಿನಗಳಲ್ಲಿ, ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 8 ಜನ DCM ಗಳನ್ನ ನೇಮಕವನ್ನ ಮಾಡೋದಕ್ಕೂ ಕೂಡ ಎಲ್ಲೋ ಒಂದ್ ಕಡೆಗೆ ಚಿಂತನೆಯನ್ನ ಆಲೋಚನೆಯನ್ನ ಮಾಡಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೃಥ್ವಿರಾಜ್, ಮುಖ್ಯವಾಗಿ ಈಗಾಗಲೇ ಚುನಾವಣೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಾಕ್ಸಮರ ಜೋರಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದೇ ಒಂದು ವಿಚಾರವನ್ನ ಇಟ್ಕೊಂಡೇ ಈಗ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಬಿಜೆಪಿ ನಾಯಕರು JDS ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ನಿನ್ನೆ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಅಂದ್ರೆ ಕುಟುಂಬವನ್ನೇ ಸರಿಯಾಗಿ ಇಟ್ಕೊಳ್ತಿರುವಂತವರು ರಾಜ್ಯವನ್ನ ಹೇಗೆ ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಪ್ರಶ್ನೆಯನ್ನ ಮಾಡಿದ್ರು. ಮತ್ತೆ 9 ಜನರು ರಾಜಕಾರಣದಲ್ಲಿರುವಂತಹ ಕಾರಣಕ್ಕೋಸ್ಕರವಾಗಿ ಅವರು ನವಗ್ರಹ ಯಾತ್ರೆಯನ್ನ ಪಂಚರತ್ನ ಯಾತ್ರೆ ಬದಲು ಯಾತ್ರೆಯನ್ನ ಮಾಡ್ಲಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಕುಮಾರಸ್ವಾಮಿ ಅವರು ಅವರಿಗೆ ತಿರುಗೇಟು ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ CD ಯಾತ್ರೆ ಮಾಡ್ಲಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಈಗ ಬ್ರಾಹ್ಮಣರು, ಅದ್ರ ಜೊತೆಗೆ ಮೂಲತಃ ಬ್ರಾಹ್ಮಣರಲ್ಲ, SD ಕುಮಾರಸ್ವಾಮಿ ಅವರ ಮಾತಿನ ಹಿಂದಿನ ಮರ್ಮ ಇದೆಯಲ್ಲ, ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೆ. ಇಲ್ಲಿ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಈಗ ಎಲೆಕ್ಷನ್ ಬೇರೆ, ಬೊಮ್ಮಾಯಿ ಅವರನ್ನ ಯಡಿಯೂರಪ್ಪರವರ ನಂತರ ಯಾಕೆ ನೇಮಕ ಮಾಡಿದ್ದು ಅಂದ್ರೆ ಲಿಂಗಾಯತ ಮತಗಳು ಕೈ ತಪ್ಪಬಾರ್ದು ಅಂತ. ಈಗ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಚರ್ಚೆ ನಡೀತಾ ಇದೆ ಅನ್ನುವಂಥ ಒಂದು ಗುಸುಗುಸುವನ್ನ ಬಿಟ್ಟಂತ ಸಂದರ್ಭದಲ್ಲಿ ಲಿಂಗಾಯತ ಮತಗಳು ಬಿಜೆಪಿಗೆ ಹೋಗ್ತಾ ಇದಾವಲ್ಲ, ಅದು ಕೈ ತಪ್ಪಲಿ ಅನ್ನುವಂಥ ಲೆಕ್ಕಾಚಾರ ಇರಬಹುದಾ ಅಂತ ಕೇಳಿದೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಅದೇ ಒಂದು ರೀಸನ್ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಚುನಾವಣೆ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪರವರು ಅಧಿಕಾರದಿಂದ ಇಳಿದ ನಂತರವಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಂತ ಚರ್ಚೆ ಆಗ್ತಾ ಇತ್ತು. ಬೊಮ್ಮಾಯಿ ಅವರನ್ನ ಅಂತಿಮವಾಗಿ ನೇಮಕವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ಬಿಜೆಪಿ ಮಾಡಿದೆ. ಆದ್ರೆ ಈಗ ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸಮುದಾಯ ಬಿಜೆಪಿ ಕಡೆ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಈಗ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಅಲ್ಲಿ ಒಂದ್ ಕಡೆಗೆ ಸಮುದಾಯವನ್ನ ಒಂದು ರೀತಿ ಬಿಜೆಪಿಯಿಂದ ದೂರ ಮಾಡುವಂತ ಒಂದು ಸ್ಟ್ರಾಟಜಿ ಅಂತಾನು ಹೇಳ್ಬೋದು. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಬರ್ತಕ್ಕಂಥ ದಿನಗಳಲ್ಲಿ ಈಗ
ಈಗಾಗಲೇ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ, ಒಂದಷ್ಟು ಜನ ರಾಜ್ಯ ಬಿಜೆಪಿ ನಾಯಕರುಗಳು ಮಾತಾಡ್ಕೊಳ್ತಾ ಇದ್ದಾರೆ. 2023ರಲ್ಲಿ ಬಿಜೆಪಿ ಸರ್ಕಾರ ಬಂತು ಅಂದ್ರೆ ಮತ್ತೆ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿಗಳು ಆಗ್ತಾರೆ ಅಥವಾ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರುಗಳು ಆಗ್ತಾರೆ ಎಂದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರ ಅಂದ್ರೆ ಬೇರೊಬ್ಬ ಸಮುದಾಯದ ನಾಯಕನ ಹೆಸರು ಪ್ರಸ್ತಾಪವನ್ನು ಮಾಡಿದ್ರೆ ಸಹಜವಾಗಿಯೇ ಸಮುದಾಯ ಒಂದ್ ರೀತಿ ಬಿಜೆಪಿಯಿಂದ ದೂರ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದ ಆಧಾರದ ಮೇಲೆನೆ ಕುಮಾರಸ್ವಾಮಿ ಅವರು ಒಂದ್ ಕಡೆಗೆ ರಾಜಕೀಯ ತಿರುಗೇಟು ಕೊಡುವಂತದ್ದು, ಆ ಮುಖಾಂತರವಾಗಿ ಒಂದ್ ರೀತಿ ಸಮುದಾಯವನ್ನ ದೂರ ಮಾಡುವಂತ ಒಂದು ಕೆಲಸಕ್ಕೆ ಈ ಒಂದು ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ. ನಿಮ್ಮೆಲ್ಲ ಮಾಹಿತಿಗಾಗಿ ಗಮನಿಸ್ತಾ ಇದ್ವಲ್ಲ, ಈಗ ಪ್ರಹ್ಲಾದ್ ಜೋಶಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನ ಮುನ್ನೆಲೆಗೆ ತಂದಿರುವಂತದ್ದು ಸಾಕಷ್ಟು ಚರ್ಚೆಗೆ ಈಡ ಮಾಡಿರುವಂತದ್ದು. ಬಿಕಾಸ್ 2023ರ ವಿಧಾನಸಭೆ ಎಲೆಕ್ಷನ್ ಬೇರೆ ಇರುವಂತ ಈ ಸಂದರ್ಭದಲ್ಲಿ ಲಿಂಗಾಯತ ಮತಗಳನ್ನ ಒಡೆಯುವಂತ ನಿಟ್ಟಿನಲ್ಲಿ ಏನಾದರೂ ಲೆಕ್ಕಾಚಾರಗಳಾಗ್ತಾ ಇದೆಯಾ ಕುಮಾರಸ್ವಾಮಿ ಅವ್ರದ್ದು ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಬಿಜೆಪಿಯವರು ಕೋಮು ಗಲಭೆ ಮಾಡಿಸ್ತಾರೆ. ಸಂಸದ DK ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರವಿ ಹೇಳಿಕೆ ನೋಡಿದ್ರೆ ಗಲಭೆ ಮಾಡಿಸ್ತಾರೆ ಅಂತ ಅನ್ಸುತ್ತೆ ಅಂತ. ಈ ರೀತಿಯಾದಂಥ ಹೇಳಿಕೆಗಳು ಸಾಕಷ್ಟು ಬಾರಿ ನೋಡಿದ್ದೀವಿ. ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲೇ ಬಿಜೆಪಿ ಇದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಬಾರಿ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ DK ಸುರೇಶ್ ಅವರ ಸರದಿ. ಕರಾವಳಿ ಬೆಂಗಳೂರಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ನಾಯಕರು, ನೀಚರು ಅಂತ ಹೇಳಿದ್ರು DK ಸುರೇಶ್. ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತ DK ಸುರೇಶ್ ಅವರು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಾಕಷ್ಟು ಬಾರಿ ಈ ಆರೋಪಗಳು ಬಂದಿದ್ದಾವೆ. ಬಿಜೆಪಿ ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಪ್ರತಿಪಕ್ಷಗಳ ನಾಯಕರು, ಸಿಎಂ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ HD ಕುಮಾರಸ್ವಾಮಿ ಅವರು ಸೇರಿದಂತೆ ಸಾಕಷ್ಟು ಜನ ಈ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಬಂದಂತ ಸಂದರ್ಭದಲ್ಲಿ ಕೋಮು ಸಂಘರ್ಷ ಜಾಸ್ತಿ ಆಗುತ್ತೆ, ಧರ್ಮಗಳ ನಡುವೆ ಬೆಂಕಿ ಇಡುವಂತ ಕೆಲಸವನ್ನ ಮಾಡ್ತಾರೆ, ಕೊಲೆಗಳನ್ನ ಮಾಡಿಸ್ತಾರೆ ಅಂತ ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ ಪ್ರತಿಪಕ್ಷದವರು. ಈಗ ಅದರ ಮುಂದುವರೆದ ಭಾಗ DK ಸುರೇಶ್ ಅವರ ಹೇಳಿಕೆ. ಟಿ ರವಿ ಅವರು ಪಾಕಿಸ್ತಾನಕ್ಕೆ ಮಾಹಿತಿ ಬಂದಿರಬೇಕು ಅಂತ ಹೇಳಿ ವ್ಯಂಗ್ಯ ಮಾಡಿರೋದು ನೋಡಿದ್ರೆ ನನಗೆ ಅನ್ನಿಸ್ತಾ ಇದೆ ಭಾರತೀಯ ಜನತಾ ಪಕ್ಷ ಅತಿ ಶೀಘ್ರದಲ್ಲೇ ಕೋಮುಗಲಭೆಯನ್ನ ಮಾಡಲಿಕ್ಕೆ ಸಜ್ಜಾದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ಮುನ್ಸೂಚನೆಯನ್ನ CT ರವಿ ಅವರು ಕರಾವಳಿ ಪ್ರದೇಶದಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ತಕ್ಷಣ CT ಅವರ ರವಿ ಅವರ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ನಿಗಾ ವಹಿಸಿ ಮುಂದೆ ಆಗ್ತಕ್ಕಂಥ ಎಲ್ಲ ಚುನಾವಣೆಗೆ ಮುಂಚಿತವಾಗಿ ಏನು ಈ ರಾಜ್ಯದಲ್ಲಿ ಅಶಾಂತಿಯನ್ನ ಮೂಡಿಸಲಿಕ್ಕೆ ಪಾಕಿಸ್ತಾನವನ್ನ ಹೆಸರನ್ನ ಪ್ರಸ್ತಾಪ ಮಾಡಿದರೆ ಇದು ಅವರ ಹುನ್ನಾರ. ಹಾಗಾಗಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಈ ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು. ಟಿ ರವಿ ಅವರು ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ಬಸ್ಸು ಪಂಕ್ಚರ್ ಆಗುತ್ತೆ. ಪ್ರಜಾಧ್ವನಿ ಯಾತ್ರೆಗೆ ವ್ಯಂಗ್ಯವಾಡಿದ್ರು BS ಯಡಿಯೂರಪ್ಪನವರು. ಯಡಿಯೂರಪ್ಪ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ವಿರೋಧ ಪಕ್ಷದ ನಾಯಕರು. ಬಿಜೆಪಿಯವರು ಯಡಿಯೂರಪ್ಪ ಅವರನ್ನೇ ಪಂಕ್ಚರ್ ಮಾಡಿದ್ದಾರೆ. BSY ಬಗ್ಗೆ ನನಗೆ ಗೌರವ ಇದೆ, ಅನುಕಂಪ ಇದೆ ಅಂತ ಕಲಬುರಗಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯದಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಬಸ್ ಯಾತ್ರೆ 2 ತಂಡಗಳಲ್ಲಿ ಈಗಾಗಲೇ ಅತೃಪ್ತಿ, ಅಸಮಾಧಾನ ಕಾಂಗ್ರೆಸ್ನಲ್ಲಿ ತುಂಬಿ ತುಳುಕ್ತಾ ಇರೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಬಸ್ ಯಾತ್ರೆ ಪ್ರಾರಂಭ ಆಗಿದ್ರು ಸಹ ಅತೃಪ್ತಿ ನಾವು ಗಮನಿಸಿದ್ದೀರಾ. ಹಿರಿಯ ಮುಖಂಡರಾದಂತಹ ಪರಮೇಶ್ವರ್ ಅವರು ಬೇಸರ ವ್ಯಕ್ತಪಡಿಸಿರುವಂತದ್ದು ಕಾಂಗ್ರೆಸ್ಸಿನ ಬಸ್ ಯಾತ್ರೆ ಮಧ್ಯದಲ್ಲಿ ಪಂಚರ್ ಆಗುತ್ತೆ, ಇದರಲ್ಲಿ ಅನುಮಾನ ಬೇಡ. ಅವ್ರದ್ದು ರಥ ಪಂಕ್ಚರ್ ಆಗದೆ ಇದ್ರೆ ಸಾಕು. ಈಗಾಗಲೇ ಅವರು ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ BJP ಅವರು ಅಲ್ವಾ. ಯಡಿಯೂರಪ್ಪನವ್ರಿಗೆ ಪಂಕ್ಚರ್ ಮಾಡಿಬಿಟ್ಟಿಲ್ವಾ? ಅವ್ರು ಮುಖ್ಯಮಂತ್ರಿ ತೆಗೆದಾಕ್ಬಿಟ್ರಲ್ಲ ಅನಗತ್ಯವಾಗಿ, ಅದು ಪಂಕ್ಚರ್ ಅಲ್ವಾ? ಅವ್ರ ಭಾಷೆನಲ್ಲಿ ಪಂಕ್ಚರ್, ಅದು ಪಂಕ್ಚರ್. ಯಡಿಯೂರಪ್ಪನವ್ರಿಗೆ ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ. ಮತ್ತು ಅವ್ರೇನು ಪಾಪ ನಮ್ಮ ಬಗ್ಗೆ ಏನು ಮಾತಾಡೋದು ಅವರು? ನನಗೆ ಅವ್ರ ಬಗ್ಗೆ ಸಿಂಪತಿ ಇದೆ. ಅವ್ರು ಇನ್ನೂ ಆರೋಗ್ಯವಾಗಿದ್ದಾರೆ,
BJP ಅಧಿಕಾರಕ್ಕೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಮುಖ್ಯಮಂತ್ರಿಯಿಂದ ಯಾಕೆ ತೆಗೆದಾಕಿದ್ರು? ಹಾಗಾದರೆ ಅವ್ರನ್ನೇ ಮುಖ್ಯಮಂತ್ರಿ ತೆಗೆದಾಕ್ಬಿಟ್ಟು ಜನ ಅವ್ರನ್ನ ನಂಬ್ತಾರೇನಪ್ಪ ಹೇಳಿ? ಅವ್ರನ್ನೇ ಮುಖ್ಯಮಂತ್ರಿಯಿಂದ ತೆಗೆದಾಕ್ಬಿಟ್ರು, ಪುನಃ ಮುಖ್ಯಮಂತ್ರಿ ಆದರೆ ಅಂದರೆ ನಿಮ್ಮ ಪ್ರಕಾರ ಆಧಾರ ಮತ್ತೆ ಯಾಕೆ ಓಟ್ ಹಾಕಿರಿ ಇವ್ರಿಗೆ? ಇವ್ರು ಹೋದ ಸಾರಿ ಇವರೇ ಅಧ್ಯಕ್ಷರಾಗಿದ್ದರು. ಎಷ್ಟು ಸೀಟ್ ಬಂದು ಮುಖ್ಯಮಂತ್ರಿ ಆಯ್ತಾರೆ ಅಂತ ಪ್ರಚಾರ ಮಾಡಿದ್ರು. 104 ಸೀಟ್ ಅಷ್ಟೇ ಬಂದದ್ದು, 113 ಬಂದದ್ದು, 104ಕ್ಕೆ ಬಂದದ್ದು. ಈಗ ಇವರು ಮುಖ್ಯಮಂತ್ರಿ ಬೇರೆ ತೆಗೆದ್ಬಿಟ್ಟವ್ರೆ. ಈಗ ಬಂದವ ಸುಮ್ಮನೆ ಏನೋ ಹೇಳ್ತಾರೆ ಪಾಪ. ನಾವು ಯಾರೂ ಕನಸು ಕಾಣ್ತಾ ಇಲ್ಲ, ನಾವು ವಾಸ್ತವ ಪರಿಸ್ಥಿತಿ ಮೇಲೆ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಜಯನಗರದ ಭೈರಸಂದ್ರ ವಾರ್ಡ್ನಲ್ಲಿರುವಂತಹ ಇಕೋ ಪಾರ್ಕಿಗೆ ಗಂಧದ ಗುಡಿ ಉದ್ಯಾನವನ ಅಂತ ನಾಮಕರಣ ಮಾಡಲಾಗಿದೆ. ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಉದ್ಯಾನವನ ಉದ್ಘಾಟನೆಯನ್ನು ಮಾಡಿದರು. ಪಾರ್ಕ್ನಲ್ಲಿ ಗಿಡವನ್ನು ನೆಟ್ಟಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಶಾಸಕಿ ಸೌಮ್ಯ ರೆಡ್ಡಿ. ಉದ್ಘಾಟನೆಯಾದ ಪಾರ್ಕ್ನಲ್ಲೇ ಗಂಧದ ಗುಡಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. 100 ಶಾಲಾ ಮಕ್ಕಳು ಗಂಧದ ಗುಡಿ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ಮಕ್ಕಳಿಗೆ ಪರಿಸರ ಬಗ್ಗೆ ಕಾಳಜಿ ಮೂಡಿಸುವಂತ ನಿಟ್ಟಿನಲ್ಲಿ ಹಲವು ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅಪ್ಪು ಅಜರಾಮರ ರಾಜರತ್ನ ಪುನೀತ್ ಈಗಲೂ ಎಲ್ಲರಿಗೂ ಕೂಡ ಮಾದರಿ. ಅಪ್ಪು ನೇತ್ರದಾನ ಈಗಲೂ ಎಲ್ಲರಿಗೂ ಪ್ರೇರಣೆ. ಚಿಕ್ಕೋಡಿಯ ಕಾಲೇಜೊಂದರಲ್ಲಿ 85 ವಿದ್ಯಾರ್ಥಿಗಳು ಹಾಗೂ 20 ಪೋಷಕರು ನೇತ್ರದಾನ ಮಾಡಿರುವಂಥದ್ದೇ ಇದಕ್ಕೆ ಸಾಕ್ಷಿ. ಕೈನಲ್ಲಿ ನೇತ್ರದಾನದ ವಾಗ್ದಾನದ ಪತ್ರ ಹಿಡಿದು ನಿಂತಿರುವ ವಿದ್ಯಾರ್ಥಿಗಳು. ಅದೇ ಖುಷಿಯಲ್ಲಿ ಶಾಲಾ ಬೀಳ್ಕೊಡುಗೆ ಕಾರ್ಯಕ್ರಮ. ಚಿಕ್ಕೋಡಿ ತಾಲೂಕಿನ ಕೆರೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಇವರು. ರಾಜರತ್ನ ಅಪ್ಪು ಪ್ರೇರಣೆಯಿಂದ ತಮ್ಮ ನೇತ್ರದಾನ ಮಾಡಲು ಸಜ್ಜಾಗಿದ್ದಾರೆ. 85 PUC ವಿದ್ಯಾರ್ಥಿಗಳು ನೇತ್ರದಾನ ಮಾಡಿದ್ದಾರೆ. ಮಕ್ಕಳಷ್ಟೇ ಅಲ್ಲ, 20 ಪೋಷಕರು ಸಹ ನೇತ್ರದಾನ ವಾಗ್ದಾನ ಮಾಡಿದ್ದಾರೆ. 4 ಜನಕ್ಕೆ ಹೆಲ್ಪ್ ಆಗಿದ್ದಾರೆ, ನಾವು ಒಬ್ರು ಜನಕರೇ ಹೆಲ್ಪ್ ಆಗ್ತೇವತ್ತೆ ಅನ್ಸಾಕತಿತ್ರಿ ಅಂತ. ನಾವು ಜೀವಂತ ಇಲ್ಲದ್ರೆ ನಮ್ಮ ಕಣ್ಣುಗಳರ ಜೀವಂತ ಇರ್ತಾವ ಅಂತ ಹೇಳಿ ಕಂದಾನ ಮಾಡಿದ್ವಿ. ಅಪ್ಪು ಅಕಾಲಿಕ ನಿಧನದ ನಂತರ ಅವರ ಸಹಸ್ರ ಅಭಿಮಾನಿಗಳು ನೇತ್ರದಾನ ಮಾಡ್ತಿದ್ದಾರೆ. ಕೆರೂರಿನಂತಹ ಪುಟ್ಟ ಗ್ರಾಮದಲ್ಲೂ ಇದು ಕಂಡಿದ್ದು ಅಭಿಮಾನವೇ ಸರಿ. ಸುಮಾರು 85 ವಿದ್ಯಾರ್ಥಿಗಳು ನೇತ್ರದಾನ ಮಾಡಿದ್ದಾರೆ. ಆ 85 ವಿದ್ಯಾರ್ಥಿಗಳಾಗ ಸುಮಾರು 5 ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ಎಲ್ಲಾ ಸದಸ್ಯರದು ಸಹಿತ ನೇತ್ರದಾನಕ್ಕೆ ವಾಗ್ದಾನವನ್ನು ಮಾಡಿದ್ದಾರೆ. ಅಪ್ಪು ಅಭಿಮಾನಿಗಳಲ್ಲಿ ಮಾತ್ರ ಇದ್ದ ನೇತ್ರದಾನದ ಅರಿವು ಹಾಗೂ ಕಾಳಜಿ ಈಗ ವಿದ್ಯಾರ್ಥಿಗಳಲ್ಲೂ ಮೂಡಿರುವುದು ವಿಶೇಷ ಸಂಗತಿ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಫಿನೋಲೆಕ್ಸ್ ಅರ್ಪಿಸುವಂತ